ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಐತೆ. ಬಹುಶಃ ಸರ್ಕಾರ ಇದ್ದಂಥ ಟೈಮಲ್ಲಿ ಇವತ್ತು ನಾನು ಈ ರಾಜ್ಯ ಸರ್ಕಾರಕ್ಕೆ ನಾನು ಕೇಳ್ತೀನಿ, ಇವತ್ತು ರಾಜ್ಯದಲ್ಲಿ ಇವತ್ತು ಬರಗಾಲ ಅಂತೂ ಚಾಯಿಸ್ತಾ ಇದೆ. ಬರಗಾಲ ಎಲ್ಲಿ ನೋಡಿದ್ರಿಗನ ಬರಗಾಲ ಜೊತೆಲಿ ಯಾರಿಗೂ ಕೂಡ ಸಾಕಷ್ಟು ತೊಂದರೆದಲ್ಲಿ ಇದ್ದಾರೆ. ರಾಜ್ಯದಲ್ಲಿದ್ದಂಥ ರೈತರು ಕೂಡ ಸಂಕಷ್ಟದಲ್ಲಿದ್ದಾರೆ. ಆದರೆ ರಾಜ್ಯ ಸರ್ಕಾರ ಇಷ್ಟು ದಿನಗಳ ಕಾಲ ಮಳೆ ಆಗಲಿಲ್ಲ, ಸಾಕಷ್ಟು ಜಮೀನುಗಳ ಎಲ್ಲ ಕೂಡ ಒಣಗಿ ಹೋಗ್ತಾ ಇದ್ದಾವೆ, ದನಕರುಗಳಿಗೆ ನೀರಿಲ್ಲ, ಮೇವಿಲ್ಲ, ಜನರಿಗೆ ಕುಡಿಲಿಕ್ಕೆ ನೀರಿಲ್ಲ. ಇಂಥ ಸಂದರ್ಭದಲ್ಲಿ ಇವರು ಮುಖ್ಯಮಂತ್ರಿಗಳು ಪರಿಹಾರವನ್ನು ಘೋಷಣೆ ಮಾಡೋದು ಬಿಟ್ಟು ಯಾಕೆ ಈ ಡ್ರೋನ್ ಸರ್ವೆ ಇವಾಗ ಯಾಕೆ ಪ್ರಾರಂಭ ಮಾಡಿದಾರೋ ಗೊತ್ತಾಗ್ತಲ್ಲ. ಡ್ರೋನ್ ಸರ್ವೆ ಇವತ್ತು ಯಾವ ರೀತಿಯಲ್ಲಿ ಅಂದರೆ ಅಂಗೈಗೆ ಒಂದು ಗಾಯ ಆದರೆ, ಕೈಗೆ ಗಾಯ ಆದ್ರಿಗಿನ ಯಾವ ರೀತಿ ಕನ್ನಡಿಯಲ್ಲಿ ನೋಡ್ಕೋಬೇಕಾಗುತ್ತಾನೋ ಆ ರೀತಿ ಸರ್ಕಾರ ಅನ್ನೋಂಥದ್ದು ಇವತ್ತು ಆ ಕೆಲಸ ಮಾಡೋಕ್ಕೂ ಹೊಂಟಿದೆ. ಯಾಕಂದರೆ ಇವತ್ತು ಸರ್ಕಾರ ಇಷ್ಟು ದಿನಗಳ ಕಾಲ ಮಾಡಬೇಕಾದಂಥ ಕೆಲಸ ಮಾಡಲಾರ್ದಂತೆ ಇವತ್ತು ಡ್ರೋನ್ ಕಾನೂನು ಮೂಲಕ ಇವತ್ತು ಸರ್ವೆಯನ್ನು ಮಾಡೋಕ್ಕೂ ಹೊರಟಿದ್ದಾರೆ. ನಾನು ಇವತ್ತು ಈ ಸರ್ಕಾರಕ್ಕೆ ಕೇಳ್ತೀನಿ, ಇವತ್ತು ರೈತರೆಲ್ಲರೂ ಕೂಡ ಒಂದು ಕಡೆ ಗುಳೆಗೆ ಹೋಗ್ತಾ ಇದ್ದಾರೆ, ಇವತ್ತು ರೈತರೆಲ್ಲರೂ ಕೂಡ ಒಂದು ಕಡೆ ತೊಂದರೆದಲ್ಲಿದ್ದಾರೆ. ಇವತ್ತು ನಮ್ಮ ಭಾಗದಲ್ಲಿ ನಾವೆಲ್ಲರೂ ಕೂಡ ತುಂಗಭದ್ರಾ ಜಲಾಶಯಕ್ಕೆ ಅವಲಂಬಿತವಾದಂಥ ರೈಟ್ ಬ್ಯಾಂಕು, ಲೆಫ್ಟ್ ಬ್ಯಾಂಕ್ನ ರೈತರೆಲ್ಲರೂ ಕೂಡ ಸಂಕಷ್ಟದಲ್ಲಿದ್ದು ಕುಡಿಲಿಕ್ಕೆ ನೀರಿಲ್ಲಾರ್ದಂತೆ ಕೆರೆಗಳೆಲ್ಲ ಕೂಡ ಬತ್ತಿ ಹೋಗುವಂಥ ಟೈಮಲ್ಲಿ ಇವತ್ತು ರೈತರಿಗೆ ತಕ್ಷಣವೇ ಪರಿಹಾರವನ್ನು ಘೋಷಣೆ ಮಾಡಬೇಕಾಗಿತ್ತು ಮುಖ್ಯಮಂತ್ರಿಗಳು. ಯಾಕಂದರೆ ಇವತ್ತು ಮುಖ್ಯಮಂತ್ರಿಗಳಾದ ನಂತರ ಅವರು ಬೆಂಗಳೂರಿಗೆ, ಡೆಲ್ಲಿಗೆ ಸೀಮಿತ ಆಗಿಬಿಟ್ಟಾರ. ಅದು ಮೊನ್ನೆ ಚಿತ್ರದುರ್ಗದಲ್ಲಿ ಬಂದು ಅಲ್ಲಿ ಒಂದು ಸಭೆ ಮಾಡಿದ್ದು ಬಿಟ್ಟರೆ ಅವರು ಏನು ಮಾಡಿದಾರ ಮುಂದಕ್ಕೆ ಹೋಗಿ ಅಂದ್ರೆ ಡ್ರೋನ್ ಕ್ಯಾಮ್ರಾದಲ್ಲಿ ಇವತ್ತು ಸರ್ವೆ ಮಾಡೋಕ್ಕೆ ಹೊಂಟಾರ. ಅದು ಬಿಟ್ಟು ಬೇರೆ ಏನು ಕೂಡ ಕೊಟ್ಟು ಆಗಲಿಲ್ಲ. ಇವತ್ತು ಸರ್ಕಾರ ಇವತ್ತು ಏನು ಪರಿಹಾರವನ್ನು ಕೊಡಬೇಕಾಯಿತು ತಕ್ಷಣ ಕೊಡೋಂಥ ಕೆಲಸ ಆಗಬೇಕಾಗಿದೆ. ಜೊತೆಲಿ ನಾನು ಈ ಸರ್ಕಾರಕ್ಕೆ ಕೇಳ್ತೀನಿ, ರೈತರೆಲ್ಲರೂ ಕೂಡ ಒಂದು ಪರಿಹಾರವನ್ನು ಕೊಡಬೇಕು ಅಂದೇಳಿ ಪಾಪ ಇವತ್ತು ರೈತರೆಲ್ಲರೂ ಕೂಡ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗ್ತಾ ಇದ್ದಾರೆ, ಜೊತೆಲಿ ಸಂಬಂಧಪಟ್ಟಿದ್ದಂಥ ಅಧಿಕಾರಿಗಳ ಜೊತೆಲಿ ಕೂಡ ಹೋಗ್ತಾ ಇದ್ದಾರೆ. ಅವ್ರಿಗೆ ನಾನು ಮಂತ್ರಿಗಳಿಗೆ, ರಾಮಲಿಂಗಾರೆಡ್ಡಿ ಅವರು ಕೂಡ ಅವ್ರ ನೀರಾವರಿ ಮಂತ್ರಿಗಳಿಗೆ ನಾನು ಮಾತಾಡಿದೆ ಫೋನ್ ಮೂಲಕ, ದಯವಿಟ್ಟು ಅಣ್ಣವರೇ ನಮ್ಮ ಭಾಗದಲ್ಲಿದ್ದಂಥ ಲೆಫ್ಟ್ ಬ್ಯಾಂಕು ಮತ್ತು ರೈಟ್ ಬ್ಯಾಂಕಲ್ಲಿದ್ದಂಥ ರೈತರೆಲ್ಲರೂ ಕೂಡ ತೊಂದರೆದಲ್ಲಿದ್ದಾರೆ, ಕುಡಿಲಿಕ್ಕೆ ನೀರನ್ನಾಗಲಿ ವ್ಯವಸ್ಥೆ ಮಾಡಿಕೊಟ್ರಿ ಅಂದರೆ ರಾಮ್ಲವರೇ ಅಲ್ಲಿ 0.2 TMC ಕಳೆದ ವರ್ಷ ಕೊಡಬೇಕಾಯ್ತು, ನಮ್ಗೆ ಕೊಟ್ಟಿಲ್ಲ. ಈ ಸಾರಿ ಕೂಡ 25 TMC 30 TMC ನೀರಿದ್ದಾವೆ. ಜೊತೆಲಿ ಇನ್ಫ್ಲೋ ಕೂಡ ಚೆನ್ನಾಗಿ ಆಗ್ತಾಯಿದೆ. ಎಷ್ಟಿದೆ ಕರೆಕ್ಟಾಗಿ ಇನ್ಫ್ಲೋ ಗೊತ್ತಿಲ್ಲ, ಇನ್ಫ್ಲೋ ಗೊತ್ತಿದೆ 19,000 ಇದೆ. ದಯವಿಟ್ಟು ಅದನ್ನು ಸ್ವಲ್ಪ 32.5 TMC ನೀರೇನಿದೆನೋ ನಮಗೆ ಅನುಕೂಲ ಮಾಡಿಕೊಟ್ರಿ ಅಂತೇಳಿ ಮಂತ್ರಿಗಳಿಗೂ ಕೂಡ ನಾನು ವಿನಂತಿ ಮಾಡೋಂಥ ಕೆಲಸ ಕೂಡ ನಾನು ಮಾಡಿದ್ದೀನಿ. ಮುಖ್ಯಮಂತ್ರಿಗಳು ಈ ರೀತಿ ತಕ್ಷಣವೇ ರೈತರಿಗೆ ಬೇಕಾದಂಥ ರೆಸ್ಪಾನ್ಸನ್ನು ಮಾಡಿ ಬರ ಪರಿಹಾರವನ್ನು ಬಿಡುಗಡೆ ಮಾಡೋದು ಬಿಟ್ಟು ಅವ್ರು ಮಾಡಿರೋದಂಥ ಲಾಭ ಏನು ಅಂದ್ರಿಗಿನ ಈ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದಂಥ ಕ್ಯಾಬಿನೆಟ್ ದರ್ಜೆ ಸಚಿವರಾಗಿ, ಕ್ಯಾಬಿನೆಟ್ ದರ್ಜೆ ಅಂದರೆ ಅವ್ರಿಗೆ ಕ್ಯಾಬಿನೆಟ್ದ ಮಂತ್ರಿಗಳು ಯಾವ ರೀತಿಯಲ್ಲಿ ಅವ್ರಿಗೆ ಒಂದು ಡೆಕೋರಮ್ ಇರುತ್ತನೋ, ಅವ್ರಿಗೆ ಯಾವ ರೀತಿಯಲ್ಲಿ ಪ್ರೋಟೋಕಾಲ್ ಇರ್ತಾನೋ ಆ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಿಗೆ ಇವತ್ತು ಆ ದರ್ಜೆಯ ಸ್ಥಾನವನ್ನು ಕೂಡ ಕೊಡೋಂಥ ಕೆಲಸ ಮಾಡಿದಾರೆ. ಬಹುಶಃ ಈ ವಿಚಾರದಲ್ಲಿ ಯಾರನ್ನ ಕೇಳಲಾರ್ದಂತೆ ಅವರು ತಕ್ಷಣವೇ ಇವತ್ತು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಿಗೆ ಎಲ್ಲವನ್ನು ಕೂಡ ಸ್ಥಾನವನ್ನು ಕೊಡೋಂಥ ಕೆಲಸ ಮಾಡಿದಾರೆ. ಇವತ್ತು ಈ ರೈತರ ಪರಿಹಾರವನ್ನು ಕೊಡ್ರಿ ಅಂದ್ರಿಗಿನ ಇಲ್ಲ ರೀ ಡ್ರೋನ್ ಕ್ಯಾಮರಾ ಸರ್ವೆ ಆಗಬೇಕು, ಕೇಂದ್ರಕ್ಕೆ ಪತ್ರ ಬರೆದಿದ್ದೀನಿ, ಅದು ಬಿಟ್ಟು ಬೇರೆ ಏನೂ ಕೂಡ ಆಗ್ತಾಯಿಲ್ಲ. ಅದಕ್ಕೋಸ್ಕರ ಇವತ್ತು ರೈತರೆಲ್ಲರೂ ಕೂಡ ಸಂಕಷ್ಟದಲ್ಲಿದ್ದಾರೆ, ಅವರು ಪರಿಹಾರವನ್ನು ಕೊಡೋಕ್ಕಾಗ್ತಾಯಿಲ್ಲ. ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಿಗೆ ಮಾತ್ರ ಅವ್ರು ಎಲ್ಲ ರೀತಿಯಲ್ಲಿ ಕೂಡ ಹಣವನ್ನು ತುಂಬಿಸೋಂಥ ಕೆಲಸ ಮಾಡ್ತಾಯಿದ್ದಾರೆ. ರೈತರೆಲ್ಲರೂ ಕೂಡ ಬೀದಿ ಪಾಲಾಗ್ತಾಯಿದ್ದಾರೆ, ರೈತರೆಲ್ಲರೂ ಕೂಡ ಸಂಕಷ್ಟದಲ್ಲಿದ್ದಾರೆ. ರೈತರ ಪಾಲಿಗೆ ಎಳೆನೀರು ಬಿಟ್ಟಂಥ ಕೆಲಸ ಇವತ್ತು ಸರ್ಕಾರ ಕೂಡ ಮಾಡ್ತಾಯಿದೆ. ಜೊತೆಲಿ ಈ ಸರ್ಕಾರದಲ್ಲಿ ಯಾರು ಖುಷಿಯಾಗಿರೋಂಥದ್ದು ಈ ನಾಡಿನ ಜನರು ಯಾರು ಕೂಡ ಖುಷಿಯಾಗಿಲ್ಲ. ಈ ನಾಡಿನ ಜನರು ರೈತರೆಲ್ಲರೂ ಕೂಡ ಗೋಳಾಕ್ಕೊತಾ ಇದ್ದಾರೆ. ಇವತ್ತು ಬಡವರೆಲ್ಲರೂ ಕೂಡ ಗೊಳೆಗೆ ಹೋಗ್ತಾ ಇದ್ದಾರೆ. ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗ್ತಾಯಿಲ್ಲ. ಅಭಿವೃದ್ಧಿ ಕೆಲಸಗಳೆಲ್ಲ ಗುಂಡೋಗ್ತಿದ್ದ ಒಂದೇ ಒಂದು ಖುಷಿ ಇರೋದಪ್ಪ ಅಂದ್ರಿಗಿನ ಈ ಗ್ಯಾರಂಟಿ ಸಮಿತಿಯ ಸದಸ್ಯರೇನು ಮಾಡ್ಕೊಂಡಾರಲ್ಲ, ಈ ಗ್ಯಾರಂಟಿ ಸಮಿತಿಯ ಸದಸ್ಯರ ಜೊತೆಲಿ ಅಧ್ಯಕ್ಷರು ಖುಷಿಯಾಗಿದ್ದಾರೆ. ಅವರ ಅಧ್ಯಕ್ಷರು, ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು ಖುಷಿಯಾಗಿದ್ದಾರೆ, ಜೊತೆ ಉಪಾಧ್ಯಕ್ಷರು ಜೊತೆಲಿ ಅವ್ರಿಗೆ ಏನು ಇವತ್ತು ಏನು ಈ ಸಚಿವರು ಯಾರ್ಯಾರು ಮಂತ್ರಿಗಳಾಗಿದ್ದಾರೆ ಅವರೆಲ್ಲರೂ ಖುಷಿಯನ್ನು ಬಿಟ್ಟರೆ ಬೇರೆ ಯಾರು ಕೂಡ ಆಗ್ತಾಯಿಲ್ಲ. ಅದಕ್ಕೋಸ್ಕರವಾಗಿ ಇವತ್ತು ಕಾಂಗ್ರೆಸ್ಸಿನ ಸರ್ಕಾರ
ಬಂದ ಮೇಲೆ ಇವತ್ತು ಯಾರು ಈ ರಾಜ್ಯದ ಜನರು ತೃಪ್ತಿಯಾಗಿಲ್ಲ, ರೈತರು ತೃಪ್ತಿಯಾಗಿಲ್ಲ, ಅವ್ರಿಗೆ ಬೇಕಾದಂಥ ಗ್ಯಾರಂಟಿ ಸಮಿತಿಯಲ್ಲಿ ಸದಸ್ಯರು ಅವರು ಚೆನ್ನಾಗಿದ್ದಾರೆ, ಜೊತೆಲಿ ಅವ್ರ ಅಧ್ಯಕ್ಷ ಚಲೋ ಇದ್ದಾರೆ, ಜೊತೆಲಿ ಅವ್ರ ಸಚಿವರು ಎಲ್ಲರೂ ಕೂಡ ಹ್ಯಾಪಿಯಾಗಿದ್ದಾರೆ. ಇವತ್ತು ಹೈಕಮಾಂಡಿಗೆಲ್ಲ ಕೂಡ ಏನು ಕಪ್ಪು ಕಾಣಿಕೆಯನ್ನು ಕೊಡಬೇಕಾಯ್ತು ಎಲ್ಲವನ್ನು ಕೂಡ ಕೊಡೋಂಥ ಕೆಲಸ ಮಾಡ್ತಾರೆ. ಅವ್ರ ಜೋಬನ್ನು ತುಂಬಿಸಬೇಕಾಯ್ತು ಅವೆಲ್ಲ ಕೂಡ ಜೋಬನ್ನು ತುಂಬಿಸೋಂಥ ಕೆಲಸ ಮಾಡ್ತಿದ್ರೆ ಅವರು ಹೈಕಮಾಂಡ್